ಹಾಯ್ ಎಲ್ಲರಿಗೂ. ನಾನಿವತ್ತು ತುಂಬ ರುಚಿಕರವಾದ ಗರಿಗರಿಯಾದ ಚಕ್ಲಿ ಮಾಡೋದು ಹೇಗೆ ಅಂತ ಕೆಲವೊಂದು ಟಿಪ್ಸ್ಗಳೊಂದಿಗೆ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಒಂದು ಪಾತ್ರೆನ ತೆಗೆದುಕೊಳ್ಬೇಕು. ಅದಕ್ಕೆ 1 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. 1 ಕೆಜಿ ಚಕ್ಲಿ ಮಾಡೋದಿದ್ರೆ ಫುಲ್ಲು 1 ಲೀಟರ್ ನೀರು ಬೇಕಾಗುತ್ತೆ. ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಜಾಸ್ತಿನೇ ಉಪ್ಪು ಬೇಕು. ಯಾಕಂದರೆ ಅದ್ರ ಜೊತೆ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಉಪ್ಪು ಸರಿಯಾಗಿರಬೇಕು. ಇದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆ, 1 ಸ್ಪೂನ್ನಷ್ಟು ಓಮು ಅಜ್ವಾನನ್ನು ಹಾಕ್ಕೊಳ್ಬೇಕು. ಇದು ಕುದಿ ಬರ್ತಾ ಇರುವಾಗ ಇದಕ್ಕೆ 1 ಸ್ಪೂನ್ನಷ್ಟು ಇಂಗನ್ನು ಹಾಕ್ಕೊಳ್ಬೇಕು. ತುಂಬ ಪರಿಮಳಯುಕ್ತವಾಗಿರುತ್ತೆ. ಇದಕ್ಕೆ ಕೆಂಪು ಮೆಣಸಿನ ಪುಡಿಯನ್ನು 2 ಸ್ಪೂನ್ ಹಾಕ್ಕೊಳ್ಬೋದು. ಇದು ಬೇಡ ಅಂತಾದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು. ಇದಕ್ಕೆ 2 ಸ್ಪೂನ್ನಷ್ಟು ಬೆಣ್ಣೆ ಅಥವಾ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಕ್ಕೆ. ಆಮೇಲೆ ಇದಕ್ಕೆ ಚಕ್ಲಿ ಮಿಕ್ಸನ್ನು ಹಾಕ್ಕೊಳ್ಬೇಕು. ಚಕ್ಲಿ ಮಿಕ್ಸ್ ಇಲ್ಲ ಅಂತಾದರೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಪುಟಾಣಿ ಅಥವಾ ಉದ್ದಿನ ಬೇಳೆಯನ್ನು ಹುರಿದುಕೊಂಡು ಪುಡಿ ಮಾಡಿ ಮಿಕ್ಸ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಕುದಿ ಬರ್ತಾ ಇರೋ ನೀರಿಗೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೆಣ್ಣೆ ಅಥವಾ ಎಣ್ಣೆ ಹಾಕೋದು ಇದು ಒಂದು ಟಿಪ್ ಆಗಿರುತ್ತೆ. ಇದರಲ್ಲಿ ಇದು ಯಾಕಂದರೆ ತುಂಬ ಕ್ರಿಸ್ಪಿಯಾಗಿ ಚಕ್ಲಿ ಬರೋದಕ್ಕೆ ಇದು ತುಂಬ ಸುಲಭವಾಗುತ್ತೆ. ಆಮೇಲೆ ಇದನ್ನು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಹದದಲ್ಲಿ ಬರುತ್ತೆ ಅದು. ನೀವು ಅಂದ್ಕೊಂಡಂಗೆ ಇದು ಗಟ್ಟಿಯಾಗಿ ಬರಲ್ಲ, ಇದು ಚೆನ್ನಾಗೇ ಬರುತ್ತೆ. ಇಷ್ಟು ಹದವಾಗಿದ್ದರೆ ಸಾಕಾಗುತ್ತೆ. ಅದಾದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 10ರಿಂದ 15 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಅದಾದಮೇಲೆ ಒಂದು ಪ್ಲೇಟ್ಗೆ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಚೆನ್ನಾಗಿ ನಾದಿ ಇದು ಮುದ್ದೆ ಥರ ಆಗುತ್ತೆ. ಎಲ್ಲ ಹಿಟ್ಟು ಮಿಕ್ಸ್ ಆಗಿ ಈ ಥರ ಮುದ್ದೆ ಥರ ಮಾಡಿಟ್ಕೊಳ್ಬೇಕು. ಎಲ್ಲ ಹಿಟ್ಟನ್ನು ಇದೇ ಥರ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಕೊಳ್ಬೇಕು. ಇನ್ನೊಂದು ಕಡೆ ಎಣ್ಣೆ ಕಾಯಲಿಟ್ಕೊಳ್ಬೇಕು. 1 ಲೀಟರ್ ಎಣ್ಣೆ ಸಾಕಾಗುತ್ತೆ. ಈ ಕಡೆ ಚಕ್ಲಿ ಮಟ್ಟು ಅಂತ ಹೇಳ್ತೀವಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಉಜ್ಕೊಳ್ಬೇಕು. ಇದು ಕೂಡ ಒಂದು ಟಿಪ್ ಆಗಿರುತ್ತೆ. ಸೈಡಲ್ಲೆಲ್ಲ ಹಿಡ್ಕೊಳ್ಬಾರ್ದು, ಅಂಟ್ಕೊಳ್ಬಾರ್ದು ಅನ್ನೋದಕ್ಕೆ ಈ ಥರ ಎಣ್ಣೆಯನ್ನು ಉಜ್ಕೊಳ್ಬೇಕು. ಇದನ್ನು ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆಲ್ಲ ಈಸಿಯಾಗಿ ಚಕ್ಲಿಯನ್ನು ಸುತ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಟಿಪ್ ಆಗಿರುತ್ತೆ. ಈ ಥರ ಎಣ್ಣೆಯನ್ನು ಉಜ್ಕೊಂಡು ಇಟ್ಕೊಂಡಿರಬೇಕು. ಇದು ಚಕ್ಲಿ ತಾಳಿ. ಇದನ್ನು ಕೂಡ ಎಣ್ಣೆಯನ್ನು ಹಾಕಿ ಉಜ್ಜಿ ಈ ಥರ ರೆಡಿ ಇಟ್ಕೊಳ್ಬೇಕು. ಹಾಗೆ ಒಂದು ಪ್ಲೇಟಲ್ಲಿ ಪೇಪರನ್ನು ಹಾಕ್ಕೊಂಡು ಅದ್ರ ಮೇಲಿಂದ ಟಿಶ್ಯೂ ಪೇಪರನ್ನು ಹಾಕಿಟ್ಕೊಳ್ಬೇಕು. ಅದು ಕೂಡ ಒಂದು ಟಿಪ್ಪು. ಡೈರೆಕ್ಟಾಗಿ ಪೇಪರ್ ಮೇಲೆ ಯಾವುದೇ ಥರದ ಫುಡ್ ಐಟಮನ್ನು ಹಾಕ್ಕೊಳ್ಬಾರ್ದು. ಅದರ ಮೇಲೆ ಟಿಶ್ಯೂ ಪೇಪರನ್ನು ದಪ್ಪವಾಗಿ ಹಾಕ್ಕೊಳ್ಳೋದ್ರಿಂದ ಎಣ್ಣೆ ಕೂಡ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆಮೇಲೆ ಚಕ್ಲಿ ಮಟ್ಟಲ್ಲಿ ಈ ಥರ ಮುದ್ದೆ ಮಾಡಿಟ್ಕೊಂಡಿರುವಂಥ ಚಕ್ಲಿ ಹಿಟ್ಟನ್ನು ಹಾಕ್ಕೊಂಡು ಚಕ್ಲಿಯನ್ನು ಸುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಥರ ರೆಡಿ ಮಾಡಿಕೊಂಡು ಚಕ್ಲಿಯನ್ನು ಸುತ್ಕೊಳ್ಬೇಕು. ನಿಧಾನವಾಗಿ ಚಕ್ಲಿಯನ್ನು ಸುತ್ಕೊಳ್ಳಿ. ಈ ಥರ ಆ ಕಡೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿರಬೇಕು. ಎಣ್ಣೆನೂ ಚೆನ್ನಾಗಿ ಹದವಾಗಿ ಕಾದಿರಬೇಕು. ಈ ಥರ ಚಕ್ಲಿಯನ್ನು ಸುತ್ಕೊಳ್ಳಿ. ಇಷ್ಟು ಬಂದರೆ ಸಾಕಾಗುತ್ತೆ. ಹದವಾದ ಸೈಜ್ ಇದಾಗಿರುತ್ತೆ. ಈ ಥರ ಒಂದು ಪ್ಲೇಟ್ ಆಗುವಷ್ಟು ಚಕ್ಲಿಯನ್ನು ನೀಟಾಗಿ ಸುತ್ತಿಟ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕೂಡ ಇದನ್ನು ಸುತ್ತಿಟ್ಕೊಳ್ಬೋದು. ಈ ಥರ ಸೈಡ್ಗೆ ಲಾಸ್ಟ್ಗೆ ಬಂದಿರೋದನ್ನು ಅಂಟಿಸ್ಕೊಂಡ್ರೆ ಚಕ್ಲಿ ಕಾಳುಗಳು ಈ ಥರ ಬಿಟ್ಕೊಳ್ಳಲ್ಲ. ಇದೊಂದು ಕೂಡ ಟಿಪ್ ಆಗಿರುತ್ತೆ ನಿಮಗೆ. ಈ ಥರ ಒಂದು ಪ್ಲೇಟ್ ಫುಲ್ ಆಗುವಷ್ಟು ಚಕ್ಲಿಯನ್ನು ಮೊದಲೇ ಸುತ್ತಿಟ್ಕೊಂಡಿರಬೇಕು. ಚಕ್ಲಿ ಸುತ್ಕೊಂಡಾದ್ಮೇಲೆ ಈ ಥರ ಸುತ್ಕೊಂಡಾದ್ಮೇಲೆ ಈ ಕಡೆ ಕಾದಿರೋ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋಕ್ಕೆ ಈ ಥರ ಒಂದು ಚಿಕ್ಕದಾದ
ಚಕ್ಲಿ ಹಿಟ್ಟನ್ನು ಈ ಥರ ಹಾಕಿದ್ರೆ ಬೇಗ ಮೇಲ್ಗಡೆ ಬಂತು ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಇದು ಕೂಡ ಒಂದು ಟಿಪ್ಪು. ಅದಾದಮೇಲೆ ನೀವು ಚಕ್ಲಿಯನ್ನು ಈ ಥರ ಹಾಕ್ಕೊಳ್ಬೋದು. ತುಂಬ ಒಂದರ ಮೇಲೆ ಒಂದು ಬರೋವಷ್ಟು ಚಕ್ಲಿಯನ್ನು ಹಾಕ್ಕೊಳ್ಬಾರ್ದು, ಚೆನ್ನಾಗಿ ಬೇಯೋದಿಲ್ಲ ಆ ಥರ ಹಾಕ್ಕೊಂಡ್ರೆ. ಒಂದು ಬಂಡಿಯಲ್ಲಿ ಎಷ್ಟು ಹಿಡಿಸುತ್ತೋ ನೋಡಿಕೊಂಡು 7, 8 ಅಷ್ಟು ಮಾತ್ರ ಹಾಕ್ಕೊಳ್ಬೇಕು. ಜಾಸ್ತಿ ಎಣ್ಣೆ ಇದ್ದಾಗ ಮಾತ್ರ ಜಾಸ್ತಿ ಚಕ್ಲಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕರೆದುಕೊಳ್ಬೇಕು. 1-2 ನಿಮಿಷಗಳಾದಮೇಲೆ ಇದನ್ನು ಈ ಥರ ತಿರುಗಿಸಿ ಹಾಕ್ಕೊಳ್ಬೇಕು. ಇದು 2 ಕಡೆ ಚೆನ್ನಾಗಿ ಬೇಯುತ್ತೆ ಈ ಥರ ಮಾಡಿಕೊಂಡ್ರೆ. ಒಂದೇ ಕಡೆ ಹಾಗೆ ಬಿಟ್ಟರೆ ಒಂದೇ ಸೈಡ್ ಮಾತ್ರ ಕೆಂಪಗಾಗ್ತಾ ಹೋಗುತ್ತೆ, ಇನ್ನೊಂದು ಸೈಡು ಹಾಗೇ ಇರುತ್ತೆ. ಸೊ ಮಧ್ಯದಲ್ಲಿ ಈ ಥರ ಆ ಕಡೆ ಈ ಕಡೆ ಮಾಡ್ಕೊಳ್ಬೇಕು. ಅದಾದಮೇಲೆ ಫಸ್ಟು ಗುಳು 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 ಅಂತ ಸೌಂಡ್ ಬರ್ತಾ ಇರುತ್ತಲ್ಲ, ಅದು ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಚಕ್ಲಿ ಚೆನ್ನಾಗಿ ಬೆಂದಿದೆ ಅನ್ನೋ ಸಮಯದಲ್ಲಿ ಗುಳು ಗುಳು ಅನ್ನೋ ಸೌಂಡು ಕಡಿಮೆ ಆಗ್ತಾ ಬರುತ್ತೆ. ಚಕ್ಲಿನೂ ಹದವಾದ ಕೆಂಬಣ್ಣಕ್ಕೆ ಬರ್ತಾ ಹೋಗುತ್ತೆ. ಗೋಲ್ಡನ್ ಬ್ರೌನ್ ಅಂತೀವಲ್ಲ ಆ ಕಲರ್ಗೆ ಬಂದರೆ ಸಾಕಾಗುತ್ತೆ. ಈ ಥರ ಚಕ್ಲಿಯನ್ನು ಎಣ್ಣೆಯಿಂದ ಎತ್ಕೊಂಡು ಎಣ್ಣೆಯನ್ನು ಬಸಿಯೋ ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಅದಾದಮೇಲೆ ಮತ್ತೆ 1 ನಿಮಿಷಗಳ ಕಾಲ ಬಿಟ್ಟು ಮತ್ತೆ ಎಣ್ಣೆಯಲ್ಲಿ ಸುತ್ತಿಟ್ಕೊಂಡಿರೋ ಚಕ್ಲಿಯನ್ನು ಹಾಕ್ತಾ ಹೋಗಬೇಕು. ಸೇಮ್ ರಿಪೀಟ್ ಮಾಡಬೇಕು. ಈ ಕಡೆ ಎಣ್ಣೆ ಕಾಯ್ತಾ ಇರುತ್ತೆ, ಚಕ್ಲಿ ಬೇಯ್ತಾ ಇರುತ್ತೆ. ಆ ಟೈಮಲ್ಲೇ ಆ ಕಡೆ ಒಂದು ಪ್ಲೇಟಲ್ಲಿ ಚಕ್ಲಿಯನ್ನು ಸುತ್ಕೊಳ್ತಾ ಇರಬೇಕು. ಹಾಗೆ ಮಾಡಿಕೊಂಡ್ರೆ ಇಲ್ಲಿ ಚಕ್ಲಿ ಬೇಯುವಷ್ಟರಲ್ಲಿ ಆ ಚಕ್ಲಿಯನ್ನು ಮತ್ತೆ ಹಾಕ್ಕೊಳ್ಬೋದು. ಸೊ ಗೋಲ್ಡನ್ ಬ್ರೌನ್ ಬರೋಷ್ಟು ಚೆನ್ನಾಗಿ ಕರಿದುಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ರೆ ಗರಿಯಾದ ಚಕ್ಲಿ ರೆಡಿ ಆಗುತ್ತೆ. ನೀವು ಇದನ್ನು ಏರ್ ಟೈಟ್ ಡಬ್ಬದಲ್ಲೇ ಹಾಕ್ಕೊಳ್ಬೇಕು. ಬಿಸಿ ಇರುವಾಗ ಯಾವುದೇ ಡಬ್ಬದಲ್ಲಿ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು. ಸ್ವಲ್ಪ ತಣ್ಣಗಾಗಬೇಕು ಚಕ್ಲಿ ತಣ್ಣಗಾದ್ಮೇಲೆ ಈ ಥರ ಒಂದು ಲಿಡ್ ಇರೋ ಏರ್ ಟೈಟ್ ಇರೋ ಡಬ್ಬದಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ನೀವು 15-20 ಡೇಸ್ವರೆಗೂ ಗರಿಯಾಗಿ ಚೆನ್ನಾಗೇ ಇರುತ್ತೆ. ತುಂಬ ಆಯಿಲಿನೂ ಇರಲ್ಲ. ಚಕ್ಲಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.